ನಿಲ್ಲಲ್ಲ ಅಂತ ಹೇಳಿ ನಮ್ಮ ಸಂತು ಹೇಳ್ತಾನೆ. ನೋಡಿ ಸಂತು ನಿಮ್ಮ ಮಗನ ಕೈ ಹೆಂಗಾಡುತ್ತೆ ಅಂತ. ಸಂತು ಬಾ ಮೇಲೆ ಸಂತು ಸಿಕ್ಕಾಬಿಟ್ಟಿದ್ದ ಮಗವ ಸಂತು ನೋಡು ಮಗನೇ ಇದೇನಾರ ಬಿಟ್ಟು ಸಂತು ಈ ಸಂತು ಅಂತಿದ್ಯಾ ರಾತ್ ಸಲ ಹಾಕ್ರ ಯಾರೋ ಬೇರೆ ಮಾಡಿದ್ರೆ ಆನೆ ಮೆರವಣಿಗೆ ಮಾಡ್ತಿರಲ್ವ ನನಗೆ ನಾನೇ ಬೇಡ ಪಾಪ ಖುಷಿ ಪಡಿ ಮಾಡ್ತೀರ ನಮ್ಗೆ ಇಲ್ಲಿ ಬೇಕಂದ್ರೆ ಅದು ವಿಡಿಯೋಗಾರ ಗೊತ್ತಾಗಲ್ಲ ಇಟ್ಕೊಂಡು ನೋಡಿ ಸ್ವಲ್ಪ ಸಂತು ಕೈ ಆಗಲ್ಲ ಅಂತೀರ ಸಂತು ಸ್ವಲ್ಪ ಕೈ ಆಗ್ತಿಲ್ವಾ ಮಾಡ್ತೀರ ಹಾಲು ನೋಡು ನೋಡಿ ನೋಡು ಮಗಲೇ ಕೈ ಕೊಡವ ನಿಂದ ನೋಡಿ ಸ್ವಲ್ಪ ಊರು ತೆಗಿ ಮಗನೇ ಮಗು ನಿಂತ್ಕೊಂತ ಇಲ್ವಂತೆ. ಹಾ ಈಗ ಏನ್ ಮಾಡೋಣ ಪಾಪ ಕೈ ಬಿಟ್ಟಿಯಾ ಅಲ್ಲ ನೀವು ಖುಷಿಯಾಗಿ ಮಗುನ ಕೈ ಬಿಡ್ತಿದ್ದಲ್ಲ ಈಗ ಈಗ ಅಲ್ವಾ ಸಾಧನೆ ಮಾಡೋದು ಯಾವತ್ತು ಕಿತ್ಕೊಳ್ಳೋದಲ್ಲ. ಈಗ ಏನ್ ಕೊಡ್ತಾನೆ ಸರ್ವಸ್ವ ಬೇಡ ಅಂತ ತಮ್ಮ ಬಿಡಪ್ಪ ಆಯ್ತಮ್ಮ ಅಣ್ಣ ನಾನು ಒಂದು ಊಟ ಕೊಡ್ತೀನಿ ಮಗಳು ಕೊಟ್ಟಿನಲ್ಲ ಮಗಳು ಅಳಿ ಮಾಡ್ಕೊಂಡ್ಬಿಡ್ತೀನಿ ಬಾ ಮಗಳು ಅಳ್ತಾವಳಲ್ಲ ಸಿಗಪ್ಪ ಅಂದಲ್ಲ ಮಾಡ್ಕೊಳ್ತಲ್ವಾ ನೋಡಿ. ಇನ್ನೊಮ್ಮೆ ಹೇಳ್ತೀನಿ ಜೇನು ತುಪ್ಪ ಸುಣ್ಣ ಹಚ್ಚಿ ಕೇಳತ್ರ ಯಾಕೆ ಬೆಳಗಿಂದ ಬಡ್ಕೋಬೇಡಿ ಅಂತ ಹೇಳಿದ್ರೆ ಹಿಂಗೆ ಫ್ರೀ ಇದ್ರೆ ಮಾಡ್ತೀವಿ ಅಂತ ನೋಡಿರಾ ಪೋರ ನೋಡಿ ಒಂದು ಬಾ ಮಲ್ಕೊಂಡ್ರೆ ಬಾಕಂದ್ರೆ ಮಗಳೇ ನೀನು ನಿಮ್ಗೆ ಹೇಳ್ಕೊಡ್ತೀನಿ ನೀಟಾಗಿ ಮಾಡೋ ಗೊತ್ತಾಯ್ತಾ ನೋಡ್ಸತ್ತಿ ಇಲ್ಲ ಎಲ್ಲ ದೇವ್ರು ನೋಡಿಲ್ಲ ಮಕ್ಕಳಿದಾರ ನಿಮ್ಮ ಮಕ್ಕಳು ಆಡ್ತಿಲ್ಲ ಅಂತ ಹೇಳಿದ್ದೀರ ನೋಡ್ಬಿಟ್ಟ ಮಕ್ಕಳಿಗೆ ನಿಮ್ಗೆ ತೋರಿಸ್ತೀನಂತೆ ನೋಡ್ಸಂತು ಒಬ್ರು ಕುತ್ಕೊಳ್ರಿ ಒಬ್ರು ನಿಂತ್ಕೊಳ್ರಿ ಎಲ್ಲಾರು ನಿಂತ್ಕೊಳ್ರಿ ಇನ್ನೊಬ್ರು ಅಲ್ಲೇ ಇರೋಣ ನಾವು ಕೇಳಲ್ಲ. ನಾವು ಆಶೀರ್ವಾದ ತಗೊಳಕ್ಕೆ ನಿಂತಿರ ಮಾಡಿ ಮಾಡಿ ಅರ್ಥ ಆಗತ್ತಾ ಒಂದು ಬಾಯ ಬರಲೇ ಇಲ್ಲ ಲೇಟ್ ಆಗುತ್ತಾ ಅಂತ ಅದಕ್ಕೆ ಪಾಪ ಹುಷಾರಾಯ್ತು ಬೇಕಿ ನಾವು ಹುಷಾರು ಮಾಡ್ಕೊಂತ ಇರೋದ ನೋಡಿ ಅವಾಗ ನೋಡಿ ನಿಂತ್ಕೊಂತ ಇಲ್ಲ ಮಗು ನಿಂತ್ಕೊಂಡ ನಮ್ಮ ತಮ್ಮ ಏನ್ ಖುಷಿ ಅವ್ರೆ ಮಗಳು ಹೇಳ್ತಾವ್ರೆ ಇನ್ನ ಹೇಳಿ ಊರಿಗೆ ಹೋಗಿದ್ದು ಊರಿಂದ ಬರ್ಬೇಕಾದ್ರೆ ಕಾಲ್ ಆಕ್ಸಿಡೆಂಟ್ ಆಗಿತ್ತು. ಆಪರೇಷನ್ ಹಾಸ್ಪಿಟಲ್ ತೋರಿಸಿದ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಇವರು ರಾಮಪ್ಪ ಸರ್ ಹೇಳಿದ್ರು ಇಲ್ಲಿ ಹೋಗಮ್ಮ ಇಲ್ಲಿ ಒಳ್ಳೇದಾಗುತ್ತೆ ಅಂತ. ಇಲ್ಲಿಗೆ ಬಂದಾದ್ಮೇಲೆ ಸ್ವಲ್ಪ ಕಾಲು ಸ್ವಲ್ಪ ಕಮ್ಮಿ ಆಗಿದೆ. ಬೆಂಗಳೂರು ಸರ್. ಲೋಕಾಯ್ತು ಇವ್ರ ಅಣ್ಣ ಒಂದು ಸಂಬಳ ಕೊಡೋಣ ರಾಮಣ್ಣ ನೀವು ಸರಿ ಅರ್ಥ ಬರೀ ನನಗೆ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಸರ್. ಬಾಡಿ ವೈಬ್ರೇಷನ್ ಆಪರೇಷನ್ ಮಾಡಿಸ್ಬೇಕು 3 ಲಕ್ಷ ಆಗ್ತೈತೆ 2 ಲಕ್ಷ ಆಗ್ತೈತೆ ಎಲ್ಲ ಕಡೆ ಹೇಳವ್ರೆ. ಯಾವ ದುಡ್ಡು ಕೊಡ್ಬೇಡ ಅಮ್ಮನಿಗೆ ಅಡಿಕೆ ಮಾಡ್ಕೊಳ್ಳಿ ಅಲ್ಲಿ ಹೋಗೋಣ ನೋಡ್ಕೊಂಡು ಇದು ಮಾಡಿದ್ರೆ ಇವತ್ತು ಚಕ್ಕಬಾಲ ಕಂಡು ಕುತ್ಕೊಂತವ್ರೆ ಹೆಂಗ್ ಬೇಕಾದ್ರೂ ಓಡಾಡ್ತಾರೆ. ಇವತ್ತೇ ಬೆಳಿಗ್ಗೆಯಿಂದ ನೋಡಿ ಬೆಳಗ್ಗೆ ಓಡಾಡ್ತಾರಂತೆ. ಇಲ್ಲಿ ನೋಡಿ ಇವ್ ಮೂಲತಃ ಇಬ್ರು ಲೋಕಾಯುಕ್ತರು ಅಲ್ಲ ನೀವು ಲೋಕಾಯುಕ್ತ ನಿಮ್ಮ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಇವತ್ತು ಯಾವುದೇ ಒಬ್ಬ ದುಷ್ಟ ಎದುರ್ತಿರೋದು ನಿಮಗೇನೆ. ತುಂಬ ಗೌರವ ನಿಮ್ಮ ಮೇಲೆ ನನಗೆ.
ಒಂದೆರಡು ಹೂವಿನ ಹಾಕ್ಬಿಡ್ತೀನಿ ಇಬ್ರು ಒಂದ ಸನ್ಮಾನ ಅನ್ಕೋಬೇಡಿ, ಗೌರವ ಅಂದ್ಕೊಳ್ಳಿ. ಯಾಕೆಂದ್ರೆ ನಂಗೊಂಚೂರು ಮೊನ್ನೆ ಅವರು ನಮಗೆ ಆಫೀಸಲ್ಲಿ ಹೇಳಿಕ್ಕೆ ಈ ತರ ಹಿಂಗಿದೆ ಹೋಗಿ ಒಳ್ಳೆ ಅವ್ನು ನನಗೆ ಅಣ್ಣ ಆಸ್ತಿ ಬರ್ದಿಲ್ಲ ಕೊಡ್ತೀನಿ ಸರ್ ನಾನು. ಅವರೇ ಹೇಳಿ ನಮ್ಮಿಬ್ರು ಸಾರ ನಾನು ನಿಂಗೆ ಅಣ್ಣ ಆಗಲ್ವಾ ಹೆಂಗೊಳಗ ಸಾರ ನಂಗೆ ಜಾರ್ಕೊಂಡು ಹೋಗ್ಬೋದು, ಅಣ್ಣಾರ ಮನೆ ಕರಿಬೇಕಲ್ಲ. ಅದಕ್ಕಿಂತ ನಮ್ಮ ಅಣ್ಣ ಹೃದಯ ಅಂತ ಆಯ್ತಾ. ನಿಂದ್ಯಾಕೆ ಭಾಳ ಆಯ್ತು ಈಗ ಕೈಗಳಿದ್ದಾರ ಕ್ಲಾಸ್ ಹಾಕರಲ್ಲಿ ಬಾರಣ ನೀನು ಇದಂತೂ ನಮ್ಮ ಮನ್ಸಲ್ಲಿ ಹಾಕ್ತೀನಿ ನಿಂಗೆ ಮಾತ್ರ. ಈ ಲೋಕಾಯುಕ್ತರು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಒಂದ್ಸರಿ ಜೋರಾಗಿ ಅಂದ್ಬಿಡೋಣ ಆಯ್ತಾ. ನೋಡ ಅಲ್ಲ ಅಮ್ಮನ ನೋಡ್ರ ಅಲ್ಲಿ ಮಮ್ಮಿ ಹಂಗೆ ಒಳಗೆ ಹೋಗ್ಬೋದು, ಹಂಗೆ ಆಶ್ರಮ ಮಾಡೋಕೆ ಬಾ ಇಲ್ಲಿ ಅಲ್ಲಿಲ್ಲ ಬಾ ಕೊಡ್ತೀನಿ ಬಾ ಕಟ್ಟಿ ಸೇರ್ತ ಯಾರು ಬೀಳುತ್ತೆ ಹಂಗೆ ಹೋಗಿ ಹಾಕೋಗ್ಬಿಡಿ, ಬೇರೆ ನೋಡ್ತೀನಿ ನಾನು. ನೋಡಿ ಕತ್ತಿದ್ರದಲ್ಲಲ್ವಾ, ನೋಡಿ ಕತ್ತಿದ್ರಂತಲ್ಲ ಯಾರು ನಿಲ್ಲಿಸ್ತೀರಾ? ಗಲಾಟೆ ಬೆಳಗಿಂದ ಗಲಾಟೆ ಮಾಡಿರಲ್ಲ, ಬೇಗ ಆಗತ್ತೆ ನಿಲ್ಸಕ್ಕೆ ಆಗತ್ತೆ ನಿಲ್ಸಕ್ಕೆ ಯಾಕಾರ ಇಂಥ ಬಡಬಗ್ಗು ನೋಡೋಣ ತಡ್ರಿ ಸ್ವಲ್ಪ. ಅವ್ನು ಬೆಳಗಿಂದ ಬಂದೇ ಇಲ್ಲ, ಅವ್ರು ಎದ್ಕೊಂಡು ಪಾಪ ನಾನು ನಿಮ್ಮಂತ ನೋಡಿ ಇಂಥರಿ ಬೈಯಲ್ಲಕ್ಕಲ್ಲ, ನಾನು ಬೈಯೋದಾರು ಗೊತ್ತ ಚೆನ್ನಾಗಿದ್ದು ಬಿಲ್ಡರ್ ಕಾಯಕ್ಕಾಗಲ್ಲ ನನ್ನ ಕೈಲಿ ಇಟ್ಕೊಳಕ್ಕಾಗಲ್ಲ ಅಂತ ಮಾತ್ರ ಬೈಯೋದು. ನಾವು ಅಮ್ಮ ಬೈದ್ ನಾನು ಅವ್ರಿಗೆ ಬೈತೀನಿ, ಮಕ್ಕಳು ಬೈಯೋದೇ ಇಲ್ಲ ನಾವು. ಇಲ್ಲೋಡೋ ಇಲ್ಲ ಪಾಪ ನೆಟ್ಟೆ ಮಾಡ್ಕೊಡ್ತೀನಿ ಕತ್ತು ಮನೆಗೆ ತಿಕ್ಬೇಕು ಗೊತ್ತಾಯ್ತು ಬಿಟ್ರೆ ಅದು ಬರ್ತೀನಿ ನಾನು ನಿಮಗೆ ಸಲಹೆ ಸೋಡ ಮಗ ಈ ಕತ್ತು ನೆಟ್ಟೆ ಮಾಡ್ತೀನಿ ನಾನು. ಮಾಡೋಣ ಬೇಡವಾ? ಬಾ ಯಾರು ಕಾಪಾಡಲ್ಲ ನನಗೆ ಕೂಡ ಹೇಳ ಕಾಸು ಯಾರು ಟಿ ವಿಲಿ ಹ್ಯಾಂಗಾರ ಬಂದರೆ ತೋರಿಸಿದ ಸಾಧ್ಯನಾ? ನಾವು ಪ್ರಯತ್ನ ಪಡ್ತಾ ಹೋಗೋಣ ಅದಾ. ಸಿನಿಮಾಗಳಲ್ಲಿ ಟಿ ವಿಲಿ ಅವ್ರು ನೋಡಿದ್ರಲ್ಲ, ಟಿ ವಿಲೆಲ್ಲ ಯಾವುದೋ ಮಾಡ್ತೀನಿಲ್ಲ ನಾನು. ನೋಡು ನಾನು ಮದುವೆ ಇರೋದು 10 ಸ್ವಾಮಿ ಬೆಟ್ಟ ಪೂಜಾರ ಮಗಳನ್ನ ಅಲ್ಲಿ ಮಾಡಬೇಕು ಅಂತ ಹೇಳಿ ಲಿಂಗಾಯತ ವೀಕ್ಷಾರ ಬಂದು ಕಾಲೇ ಬಂದು ಇನ್ನು ಕಣ್ಣೇ ಬಂದು ನನ್ನ ಇವರಿಬ್ರು ಸ್ನೇಹಿತರು ಇವ್ರು ಪಂಚ್ಬಿಟ್ಟು ಲಿಂಗಾಯತ ಅಂತ ನಾಲತ್ತ ಏ ರೆಡ್ಡಿ ಹೇಳಮ್ಮಾರ ಒಂದೇ ಕ್ಲಾಸ್ ಹಾಕಿ ಇವನೇ ಫೇಸ್ಬುಕ್ ಮಾಡೋದು. ನೀವು ಜಾತಿ ಅಲ್ಲ, ಇವ್ರ ಲಿಂಗ ಪಂಚ್ಬಿಟ್ಟು ತಯಾರು. ಇವನು ಫೇಸ್ಬುಕ್ ಮಾಡೋದು ಪುಣ್ಯಾತ್ಮ, ಫೇಸ್ಬುಕ್ ಮಾಡಿ ಜನಕ್ಕೆ ಪ್ರಚಾರ ಮಾಡಬೇಕು ಅಂತ. ನನಗೇನು ಪ್ರಚಾರ ಮಾಡೋದಿಲ್ಲ, ನಾಲ್ಕು ಸಹಾಯ ಆಗಲಿಂದ ಮುಖ್ಯವಾದ ಕಾರಣ ಇವನೇ. ಇದು ಬಿಟ್ಟರೆ ಇಲ್ಲಿ ಫೋಟೋ ಕೊಡೋದು, ಈ ಎಡಿಟಿಂಗ್ ಮಾಡೋದೆಲ್ಲ ರಸ್ತೆ ಎಲ್ಲ ಹಾಕಿರೋದು ಪುಣ್ಯಾತ್ಮ. ಅವ್ರು ಯಾರು ಇರ್ತೀವ್ರ ನನಗೆ 108 ಗೌತಮ್ ಇವರಿಬ್ಬರಿಗೂ ಅಭಿನಂದನೆ ಸಲ್ಲಿಸೋಣ. ಇನ್ನು ಅಲ್ಲಿ ನಮ್ಮ ಚಿನ್ನಿ ಮಹಾರಾಜ್ ಅಂತ ನಮ್ಮ ಗೌತಮ್ ಅಂತ ನಮ್ಮಿಬ್ರು, ಚಿನ್ನಿ ನಮ್ಮ ರೋಹಿತ್ ಅಂತ ಅವರಿಬ್ರು ತಾಯಿಗೋಸ್ಕರ ಬಂದು ಸೇವೆ ಮಾಡಿದ್ರೆ ಇನ್ನು ಅವರಿದ್ದಾರೆ. ಒಂದ್ಸರಿ ಮನ್ಸು ಕೊಡ್ತಾರೆ, ಅವ್ರ ತೃಪ್ತಿಗಲ್ಲ ನಮ್ಮ ತೃಪ್ತಿ ಕಾಸು ಹಾಕಿರ್ತೀರಿ. ಇನ್ನು ಸೇರ್ಸ ಕಾರ್ಯಕ್ರಮ ಸೇರ್ಸ ಹಾಕ್ತೀನಿ, ಐದ ಮನೆಗೆ ಹೋಗ್ಬೇಕು. ನಮ್ಮಂದ್ರೆ 4 ಜನ 3 ಜನ ಊರಿಗೆ ಹೋಗ್ತಾರೆ. ನಾನು ಸನ್ಮಾನ ಗಿನ್ಮಾನ ಮಾಡಲ್ಲ. ನಿಮಗೆ ಪ್ರೀತಿ ಇದ್ರೆ, ಕೈ ಫ್ರೀ ಇದ್ರೆ ನಿಮಗೂ ಸೇರಿ, ಆ ಪಂಡಿತ ಸೇರಿ ಕೈ ಫ್ರೀ ಇದ್ರೆ ಏನ್ ಬೇಕು ಕೇಳಿಸ್ಕೋಬೇಕು. ಗೊತ್ತಾಗ್ರ ಸನ್ಮಾನ ನಂಗೆ ಹೇಳ್ಬೇಕು. ಈಗ ಆಮೇಲೆ ಬರ್ತೀನಿ ನೋಡಿ. ಯಾರು ಅರ್ಜೆಂಟ್ ಹಬ್ಬ ಕೈ ಎತ್ತಿ ಬೇಗ ಕಳಿಸ್ತೀನಿ. ಆಂಬುಲೆನ್ಸ್ ಬಂದು ಹೋದ್ರಿ ಜನಗಳು ನೋಡೋರು. ಅದು ಒಬ್ಬ ನೋಡಿ ಬೆಳಗ್ಗಿಂದ ಯಾರು ಒಬ್ಬರು ಯಾರೋ ಅನ್ನ ಬಯಸ್ಕೊಂಡಲ್ಲ. ಇದನ್ನು ಎಲ್ಲ ಮನುಷ್ಯನ ನೋವು ಬಂದೇ ಬರ್ತದೆ. ಸಾಧ್ಯವಾದಷ್ಟು ನಿಮ್ಮ ಹಳ್ಳಿ ಕಡೆಯಲ್ಲಿ ಬರೆಕಾಲ ನಡೀರಿ ಆಯ್ತಾ. ಕಾಲಿಗೆ ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲೆಲ್ಲ ಮಾಡ್ಬೇಕಪ್ಪ. ಬೈಯೋದಿದ್ರೆ ಲೋಕೋಡಿದ್ರೆ ಕೇಳಿದ್ರ ಅಡ್ರೆಸ್ ಕೊಟ್ಟ ನೀವು ಮನೆಗೆ ಬರ್ತೀವಿ, ಫ್ರೀಯಾಗಿ ಕೆಲಸ ಮಾಡ್ತೀವಿ. ಬೇಡ ಅಂದ್ರೆ ಹಂಗೆ ಹೇಳೋದು ಕೇಳಿಸ್ಕೊಳ್ಳಿ ಅಲ್ಲಪ್ಪ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಕೇಳಿಲ್ವಾ? ಕೇಳಿದ್ದೀರ? ಇಲ್ಲ ಅಂದ್ರೆ ಪಿಜ್ಜಾ, ಬರ್ಗರು, ಬನ್ನು ಅರ್ಥ ನಿತ್ಯ ಕೊಡಬೇಕು. ಜ್ಯೂಸ್ ಕುಡಿಸ್ಬೇಕು, ಲೇಸ್ ತಿನ್ಸಿ, ಚಕ್ಲಿ ಖಾರ ತಿನ್ಸಿದ್ರೆ ಮಗು ಚೆನ್ನಾಗಿ ಮಾತಾಡುತ್ತೆ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ನೆನಪಿರ್ಲಿ ನಿಮ್ಗೆ. ಗಮನಾಗಿ ಹುರಿದು ಸ್ವಲ್ಪ ಹುರಿದಿ ಅದನ್ನ ರಾಗಿ ಇಟ್ಟು ಅಂದ್ರೆ ಅಂಬ್ಲಿ
ಸ್ಮಾರ್ಟ್ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿದ್ರೆ ಸ್ಮಾರ್ಟ್ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ನಮಗೆ ಬೇರೆ ಆಗುತ್ತೆ ಅಂತಂದ್ರೆ ಯಾರೋ ನಿಮಗೆ ಅಜೀರ್ಣ ಆಗುತ್ತೆ ಅಂತಂದ್ರೆ ಸ್ವಲ್ಪ ರಾಗಿ ನಿತ್ಯ ಕೂಡ ಯಾರೋ ಇರೋ ನಿತ್ಕೊಂಡಿದ್ರೆ ಇದೇ ಕಾರಣ ಮಗನೇ, ಏನೋ ಅಡ್ಡಿ ಏನಿಲ್ಲ. ಅವ್ರಿಗೆ ಎಷ್ಟು ಸಾಕಷ್ಟು ನಿತ್ಯ ಕೊಟ್ಬಿಡಿ ಮಕ್ಕಳಿಗೆ, ನೀವು ಕುಡಿಯೋಕೆ ಜಾಸ್ತಿ ಕುಡಿಯೋರಿಗೆ. ಇನ್ನ ಮೊಸರನ್ನ ಬೆಲ್ಲ ಬಾಳೆಹಣ್ಣು, ನರ ವೀಕ್ನೆಸ್ ಇದೆ, ನಿದ್ದೆ ಬರ್ತಿಲ್ಲ, ಮಗು ಮಾತಾಡ್ತಿಲ್ಲ, ಫಿಕ್ಸ್ ಬರುತ್ತೆ, ಈಗ ತೆಗಿ ನಿಂತ್ಕೊಂಡಿಲ್ಲ ಅಂತಂದ್ರೆ ಹೆಂಗಿರ್ತಾನೆ. ನಿಮ್ ಮನೆಗೆ ಬಂದು ನಾವೆಲ್ಲ ಸ್ವಲ್ಪ ಹೊತ್ತು ನೋಡ್ತೀವಿ ಆದ್ರೆ ಹಂಗಾಗಿ ಮಗು ಬರಲ್ಲ ಹಾಸ್ಟೆಲ್ ಇದಾವೆ ಅಂತ ಹೇಳ್ಬಿಟ್ಟು ಅಂತ ನಾವೇನ್ ಮಾಡಕ್ಕಾಗಲ್ಲ. ತಿನ್ನಲ್ಲ ಅವ್ರು ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ, ತಿನ್ನಿಸ್ಬೇಕು. ಎರಡು ದಿನ 3 ದಿನ ತಿನ್ಸ್ಬೇಕು. ನಿಮ್ಮ ಮನೆಯಲ್ಲಿ ಫ್ಯಾನ್ ಇರುತ್ತೆ, ಫ್ಯಾನ್ ಗೊತ್ತಿದೆಯಾ? ಫ್ಯಾನ್ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಫ್ಯಾನ್ ಇಂದ ಮಕ್ಕಳನ್ನ ದೂರ ಮಾಡಿ ಅಂತ ಬುದ್ಧಿ ಇರೋಂಥವ್ರಿಗೆ ಫ್ಯಾನ್ ನೇರ ಹೋಗಬಾರ್ದು. ಫ್ಯಾನ್ ಹಾಕಿ ನೇರ ಹಾಕಿ ಬರೋಣ ಗಾಳಿಗೆ ಅಂತ ಆಯ್ತಾ. ಇನ್ನ ಇಂತ ಅಂತ ಮಕ್ಕಳಿಗೆ ನಿಮ್ಮ ಅಂತ ಇವರಿಗೆ ನಾಗರ ದೋಷ ಐತೆ ಅಂದ್ರೆ ಏನೋ ದೋಷ ಐತೆ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಆಂತರಿಕ ಹೈಯೆಸ್ಟ್ ದೋಷ ಅಂದ್ರೆ ನಾಗರ ದೋಷ. ಅದಕ್ಕೆ ಉತ್ತದ ಮಣ್ಣು ಹಾಲು ಬೇಯಿಸಪ್ಪಾಗಿ ಸ್ನಾನ ಮಾಡ್ತೀವಿ. ಹೇಳಿ, ಉತ್ತದ ಮಣ್ಣು ಹಾಲು ಬೇಯಿಸಪ್ಪಾಗಿ ಸ್ನಾನ ಮಾಡ್ತೀರಿ. ನಿಮ್ಮ ಧರ್ಮ ರೀತಿ ಮಕ್ಕಳ ಮಾಡಿ. ಇನ್ನ ಕಾಲಾಡಲ್ಲ ಕೈ ಆಡಲ್ಲ ಅಂದ್ರೆ ಎಲ್ಲೆಲ್ಲಿ ನರೈದಲ್ಲಿ ಜೇನುತುಪ್ಪ ಸುಣ್ಣ ಹಚ್ಚಿ, ಜೇನುತುಪ್ಪ ಹಚ್ಚೋ ರೀತಿ ಹಂಗೆ ಅಂದ್ರೆ 80 ಭಾಗ ಜೇನುತುಪ್ಪ ಬಿಸಿ ಮಾಡಿ ಹಚ್ಚಬೇಕು. ಒಂದು 80% ಸ್ವಲ್ಪ ಬಿಸಿ ಮಾಡಿ ಹಚ್ಚಿ ಒಂದು 10 ಸೆಕೆಂಡ್ 20 ಸೆಕೆಂಡ್ ಬಿಟ್ಟರೆ ಡ್ರೈ ಆಗುತ್ತೆ. ಅದ್ರ ಮೇಲೆ 10% ಸುಣ್ಣ ಹಚ್ಚಿದ್ರೆ ಕೈಕಾಲ ಅಂತ ಬರ್ತಾ ಇರುತ್ತೆ. ಇದು ಮಾಡಿಪ್ಪ ಆಮೇಲೆ ಎಚ್ಚರಿಕೆ ಅನ್ಬೇಡಿ, ಅನುಕೂಲ ಆಗ್ತದೆ. ಇನ್ನು ಕಾಲೇ ಬೆಂಡಾಗಲ್ಲ, ಕೈಯೇ ಬೆಂಡಾಗಲ್ಲ, ಆ ನಡೆಕೆ ಆಗ್ತಿಲ್ಲ ಅಂತಕ್ಕಂಥದ್ದಿದ್ರೆ ನಿಮ್ಮ ಗ್ರಾಮದಲ್ಲಿ ಇಟ್ಕೆ ಬರುತ್ತೆ. ಇಟ್ಕೆ ನೋಡಿಲ್ಲ ಅಂದ್ರೆ ಇಟ್ಕೆ ಕೊಡಲ್ಲ, ಅವೇ ಇಟ್ಕೆ ನೋಡಿಲ್ಲ ಅಂದ್ರೆ ಅವೇ ಇಟ್ಕೆ ಬಿಸಿ ಮಾಡ್ಕೊಳ್ಳಿ. ಅರ್ಧ ಇಟ್ಕೆ ಬಿಸಿ ಮಾಡಿ ಅದೆಲ್ಲ ಇನ್ನು ಅರ್ಧ ಹಂಗೆ ಬಿಡ್ಕೊಳ್ಳಿ. ನಿಮ್ಮ ಗ್ರಾಮದಲ್ಲಿ ಎಕ್ಕದಲ್ಲೇ ಬರುತ್ತೆ. ಯಾರಿಗೆ ಆಪರೇಷನ್ ಆಯ್ತಿ, ಕಾಲು ಬೆಂಡ್ ಆಗ್ತಿಲ್ಲ, ಕೈ ಬೆಂಡ್ ಆಗ್ತಿಲ್ಲ, ದಪ್ಪ ಇದೀವಿ, ಊದ್ಕೊಳತ್ತೆ ಅಂತಕ್ಕಂಥದ್ದಿದ್ರೆ ಇಟ್ಕೆ ಬಿಸಿ ಮಾಡಿ ಅರ್ಧನ, ಇನ್ನು ಅರ್ಧ ಹಂಗೆ ಕೈಯಲ್ಲಿ ಇಟ್ಕೊಳ್ಳಿ. ಬಟ್ಟೆ ಹಾಕಿ ಎಕ್ಕದಲ್ಲೇ ನಿಮಗೆ ಎಲ್ಲಿ ನೋವು ಬರುತ್ತೆ ಅಲ್ಲಿಗೆ ಎಕ್ಕರೆ ಇಕ್ಕಿ ಅದನ್ನ ತಾವು ಕೊಡ್ತಾ ಬನ್ನಿ. ಎಷ್ಟು ಜನಕ್ಕೆ ಅಂತ ಕೇಳ್ಬೇಡಿ. ಈಗೆಲ್ಲ ಬೆಳಗ್ಗೆ ಮದುವೆ ಆಗಿ ಮಧ್ಯಾಹ್ನ ಮಕ್ಕಳ ಸಂಘ ಡೈವರ್ಸ್ ಆಗ್ಬಿಡ್ಬೇಕು. ಕಾಲಕ್ರಮೇಣ ಹುಷಾರಾಗುತ್ತಪ್ಪ. ಎಷ್ಟು ಜನಕ್ಕೆ ಅಂತ ಯಾರು ಡೇಟ್ ಕೇಳ್ಬೇಡಿ. ಅಲ್ಲ ಕರೆಕ್ಟೇನಾ? ಡೇಟ್ ಕೇಳ್ತಾರೆ, ಇಲ್ಲಾಂದ್ರೆ ಎಷ್ಟು ಜನ ಮಕ್ಕಳಾಗ್ತವೆ ಅಂತ ಕೇಳ್ತಾರೆ. ಎಲ್ಲ ನಗ್ತೀರ ಅನ್ಕೋಬೇಡಿ. ನಾವು ನಾರ್ಮಲ್ ಮಾತಾಡೋದು ಯಾಕೆ ಅಂದ್ರೆ ಯಾರೋ ನಮ್ಮ ಬರುತ್ತೆ. ಹೇಳಿದ್ ಮಾಡ್ಕೊಂಡ ನೀನೇ ಬತ್ತಿ ಹುಡುಕೊಂಡು ಅವನೇ ಮಾತಾಡ್ತಾರೆ. ಅವ್ನು ಮಂಜು ಯಾರು ಅಂತ ಕೇಳಿದ್ರು ಪ್ರಯತ್ನಕ್ಕಿಂತ ಫಲ ಕೊಡೋದಿಲ್ಲ. ನೋಡಲ್ಲಿ ಎಲ್ಲ ಏನ್ ಹುಡುಗರು ತಾಯಿಯನ್ನು ಕಾಲನೆ ಕಟ್ ಮಾಡ್ತಾರಂತೆ. ಹೆಂಗೆ ತಾಯಿನ ಕಟ್ ಮಾಡಿ ಕಾಯಿ ಸರಕೊಳ್ಳಿ. ಇದೇ ಯಾಕೆ ಬಂದು ಕಸ ಹೊಡಿಲಿ. ನಾನು ಲೈವಲ್ ಹಾಕಿ ನೋಡ್ಕೊಂಡ ಮಂಗಳವಾರ ಕನಿಪಿಸಿ ಬ್ರೈನ್ ತುಂಬ ಕಸ ಹೊಡೆದು ತಾಯಿ ಯಾರೋ 3 ದಿನ ಬಂದು ಲೇಟ್ ಆಗುತ್ತೆ. ಭಕ್ತಿಗೆ ಸೋಲು ದೇವರು ಇಲ್ಲ. ಅಣ್ಣನ ಮಗನೇ ಕಾಣಿಸ್ತಾನೆ ಬಿಸಿಲಲ್ಲಿ. ನಾನು ಹುಡುಕೊಂಡು ಸರ್ಚ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ನಿನ್ನ ಹೆಸರೇನು ತಮ್ಮಯ್ಯ? ಸಂತೋಷ್ ಅಂತ. ಸಂತೋಷ್. ಐಶ್ವರ್ಯ ಇವನ ಹೆಸರು ನಿಶ್ಚಯ. ನಿನ್ನ ಮಗ ಖಂಡಿತ ದುರ್ಗಮ ಹುಷಾರಾಗ್ತಾನೆ. ಯಾಕೆಂದ್ರೆ ನಿನಗೆ ಆ ನಿಷ್ಠೆ, ಆ ನಿಯಮ, ಆ ತಾಳ್ಮೆ ಇದೆ ನಿನಗೆ. ಖಂಡಿತ ನಿನ್ನ ಮಗು ಹುಷಾರಾಗ್ತದೆ. ಉದಾಹರಣೆ ಕೊಡ್ಲಾ? ಆಂಬುಲೆನ್ಸ್ ಬಂದಿದ್ದ ನೆಲಮಂಗ್ಲ, ಬದುಕದೇ ಇಲ್ಲ ಅಂತ. ನಾನು ಬದುಕಲ್ಲ ಅಂದ್ರೆ ಅಂತೆ. ನಾ ಏನಂದಲ್ಲ, ಕರ್ಕೊಂಬಿಲ್ಲ ಅವನ್ನ ಅಂದೆ. ನಾನು ಏನು 1 ರೂಪಾಯಿ ಇಸ್ಕೊಂಡಿಲ್ಲ. 3 ಪಲ್ಲ ಹುಷಾರು ಮಾಡಿದ್ದೀನಿ. ಇದೇ ಕೈ ಅವ್ರು ಬರಬೇಕಾಗಿತ್ತು. ನನಗೆ ಜಾಸ್ತಿ ಪ್ರಾಬ್ಲಮ್ ಇದೆ. ನಾನು ನೋಡ್ಬಿಟ್ಟು ಪ್ರಾಬ್ಲಮ್ ಇಲ್ಲ, ಅಣ್ಣ ನೋಡಕ್ ಬಂದಿದ್ದೀನಿ. ಪ್ರಾಬ್ಲಮ್ ಇಲ್ಲ, ಅಣ್ಣ ನೋಡಕ್ ಬಂದಿದ್ಯಾ? 1 ಗುಂಟೆ ಪಾಳದಲ್ಲಿ ಲಾರಿ ಆಫೀಸಲ್ಲಿ ನಾನು